ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳವು ಅಕ್ಟೋಬರ್ 31, 2026ರಂದು 2 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಸಾಂಪ್ರದಾಯಿಕ ಧ್ವಜಾರೋಹಣದೊಂದಿಗೆ ಆರಂಭ ಆಗಿದ್ದು, ಗೋದಾವರಿ ನದಿಯಲ್ಲಿ ಮೊದಲ ಅಮೃತ ಸ್ನಾನ ಅಥವಾ ಧಾರ್ಮಿಕ ಸ್ನಾನವು ಆಗಸ್ಟ್ 2, 2027ರಂದು ನಡೆಯಲಿದೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಅಧ್ಯಕ್ಷತೆಯಲ್ಲಿ ನಾಸಿಕ್ನಲ್ಲಿ ನಡೆದ ಸಾಧುಗಳು ಹಾಗೂ ಮಹಂತರ ಸಭೆಯಲ್ಲಿ ಬಹುನಿರೀಕ್ಷಿತ ದಿನಾಂಕವನ್ನ ಘೋಷಣೆ ಮಾಡಲಾಯಿತು. ಅವರು ಭವ್ಯವಾದ ಸಭೆಗೆ ಮಾಡಬೇಕಾದ ವ್ಯವಸ್ಥೆಗಳ ಪ್ರಮಾಣವನ್ನ ನೋಡಿ ಜಗತ್ತು ಬೆರಗುಗೊಳ್ಳುತ್ತೆ ಅಂತ ಹೇಳಿದ್ರು. ಸಿಂಹಸ್ಥ ಕುಂಭಮೇಳವು ಅಕ್ಟೋಬರ್ 31, 2026ರಂದು ನಾಸಿಕ್ನ ತ್ರಯಂಬಕೇಶ್ವರ ಹಾಗೂ ರಾಮಕುಂಡ್ನಲ್ಲಿ ಧ್ವಜಾರೋಹಣದೊಂದಿಗೆ ಆರಂಭ ಆಗುತ್ತೆ. ಜುಲೈ 29, 2027ರಂದು ನಗರ ಪ್ರದಕ್ಷಿಣೆ ನಾಸಿಕ್ನಲ್ಲಿ ನಡೆಯಲಿದ್ದು, ಮೊದಲ ಅಮೃತ್ ಸ್ನಾನ ಆಗಸ್ಟ್ 2, 2027ರಂದು ನಡೆಯುತ್ತೆ. ಎರಡನೇ ಅಮೃತ್ ಸ್ನಾನ ಆಗಸ್ಟ್ 31, 2027ರಂದು ನಡೆಯಲಿದೆ ಹಾಗೂ ಮೂರನೇ ಹಾಗೂ ಕೊನೆಯ ನಾಸಿಕ್ನಲ್ಲಿ ಸೆಪ್ಟೆಂಬರ್ 11, 2027ರಂದು ಹಾಗೆ ಸೆಪ್ಟೆಂಬರ್ 12, 2027ರಂದು ತ್ರಯಂಬಕೇಶ್ವರದಲ್ಲಿ ನಡೆಯಲಿದೆ. ಇನ್ನು ಜುಲೈ 24, 2028ರಂದು ಧ್ವಜವನ್ನ ಕೆಳಗಿಳಿಸಲಾಗುತ್ತೆ. ಇದು 12 ವರ್ಷಗಳಿಗೊಮ್ಮೆ ನಡೆಯುವಂತ ಸಿಂಹಸ್ಥ ಕುಂಭಮೇಳದ ಅಂತ್ಯವನ್ನ ಸೂಚಿಸುತ್ತೆ. ಹಿಂದಿನ ಸಿಂಹಸ್ಥ ಕುಂಭಮೇಳವನ್ನ 2015-16ರಲ್ಲಿ ನಾಸಿಕ್ ಹಾಗೂ ತ್ರಯಂಬಕೇಶ್ವರದಲ್ಲಿ ನಡೆಸಲಾಗಿತ್ತು. ಕುಂಭ ಉತ್ಸವವನ್ನ ಸಾಂಪ್ರದಾಯಿಕವಾಗಿ ನಾಸಿಕ್, ತ್ರಯಂಬಕೇಶ್ವರ, ಪ್ರಯಾಗ್, ಅಲಹಾಬಾದ್, ಹರಿದ್ವಾರ ಮತ್ತು ಉಜ್ಜಯಿನಿಯಲ್ಲಿ ನಡೆಸಲಾಗುತ್ತೆ. ಪ್ರತಿ 6 ವರ್ಷಗಳಿಗೊಮ್ಮೆ ಪ್ರಯಾಗ್ ಹಾಗೂ ಹರಿದ್ವಾರದಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ. ನಾಸಿಕ್ ತ್ರಯಂಬಕೇಶ್ವರ ಕುಂಭವು ವಿಶಿಷ್ಟವಾಗಿದೆ, ಯಾಕೆಂದ್ರೆ ವೈಭವ ಅಖಾಡವನ್ನ ಹಾಗೂ ಶೈವ ಅಖಾಡವನ್ನ ಇಲ್ಲಿ ಪ್ರತ್ಯೇಕವಾಗಿ ಸ್ನಾನ ಅಂತ ಹೇಳಿ ಮಾಡಲಾಗುತ್ತೆ. ಸಭೆಯಲ್ಲಿ 13 ಪ್ರಮುಖ ಅಖಾಡಗಳ ಮಠಾಧೀಶರು ಹಾಗೂ ಪುರೋಹಿತರ ಸಂಘದ ಪ್ರತಿನಿಧಿಗಳು ಭಾಗವಹಿಸಿದ್ರು ಅಂತ ಹೇಳಿ ಫಡ್ನವೀಸ್ ಅವರು ಹೇಳಿದ್ರು. ಇನ್ನು ಸಭೆಯಲ್ಲಿ ಭಾಗವಹಿಸಿದವರಿಗೆ ವಿಶ್ವದಲ್ಲೇ ಅತಿ ದೊಡ್ಡ ಮೆಗಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ರಾಜ್ಯ ಸರ್ಕಾರವು ನಡೆಸ್ತಾ ಇರುವಂತಹ ಕಾಮಗಾರಿಗಳ ವಿವರವನ್ನ ಒದಗಿಸಲಾಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇನ್ನು ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.